ರಾಜಾ ಸಾಬ್ ಮೂವಿ ಹೇಳ್ಬೇಕಂದ್ರೆ ಪ್ರಭಾಸ್ ಅವ್ರದ್ದು ಒನ್ ಮ್ಯಾನ್ ಶೋ. ನಾವು ಇಲ್ಲಿವರೆಗೂ ಅವ್ರದ್ದು ಹಳೆ ಮೂವಿ ಡಾರ್ಲಿಂಗು ಮಿರ್ಚಿ ಆ ಥರ ಪ್ರಭಾಸ್ ಇವಾಗ ಒನ್ ಮ್ಯಾನ್ ಶೋ ಕೊಟ್ಟಿದ್ದಾರೆ. ಆಫ್ಟರ್ ಸಲಾರು ಅವ್ರದ್ದೆಲ್ಲ ಮಾಸ್ ಸಿನಿಮಾನೇ ನೋಡ್ತಾಯಿದ್ರು. ಫ್ಯಾಮಿಲಿಗೆ ಒಂದು ಒಳ್ಳೆ ಕಾಮಿಡಿ ಸಿನಿಮಾ ಬೇಕಾಯಿತು, ಅದನ್ನು ಪ್ರಭಾಸ್ ಅವರು ಇದರಲ್ಲಿ ಕೊಟ್ಟಿದ್ದಾರೆ. ಇದರಲ್ಲಿ ನಿಮಗೆ RR ಇರ್ಬೋದು, ಸಸ್ಪೆನ್ಸ್ ಥ್ರಿಲ್ಲರ್ ಇರ್ಬೋದು, ಎಲ್ಲ ಇದೆ. ಬಟ್ ಆ ವ್ಯಕ್ತಿ ಸ್ಕ್ರೀನ್ ಮೇಲೆ ಬಂದರೆ ನೋಡೋಕ್ಕೆ ಒಂದು ಚೆಂದ ಬ್ರೋ. ಏನಕ್ಕಂದರೆ 7 ಅಡಿ ಇರೋ ಘಟ ಅವರು ಫ್ರೇಮ್ ಇಟ್ಟರೆ ಕ್ಯಾಮ್ರಾದಲ್ಲೇ ಫ್ರೇಮ್ ಸಿಗಲ್ಲ, ಆ ಥರ ಘಟ ಅದು. ಅವ್ರ ಕೈಲಿ ಕಾಮಿಡಿ ಮಾಡಿಸೋರು ಗೊತ್ತಾ, ಅದು ನೆಕ್ಸ್ಟ್ ಲೆವೆಲ್ ಬ್ರೋ. ಪ್ರಭಾಸ್ಗೆ ಎಂಥ ಟ್ಯಾಲೆಂಟ್ ಇದೆ ಅಂದ್ಬಿಟ್ಟು ಈ ಸಿನಿಮಾ ನೋಡಿದ್ರೆ ನೆಕ್ಸ್ಟ್ ಲೆವೆಲ್ ನಿಮ್ಗೆ ಇನ್ನೂ ಅರ್ಥ ಆಗುತ್ತೆ. ಸಿಂಗಲ್ ಆ್ಯಕ್ಟಿಂಗು ಕ್ಲೈಮ್ಯಾಕ್ಸಲ್ಲಿ ಹಿಂಟ್ ಕೊಟ್ಟಿದ್ದಾರೆ, ಪಾರ್ಟ್ 2 ಬರುತ್ತೆ ಅಂದ್ಬಿಟ್ಟು. ಬಟ್ ಏನಂದರೆ ಸಿನಿಮಾ ಮಾತ್ರ ಫ್ಯಾಮಿಲಿ ಆಡಿಯನ್ಸ್ಗಂತೂ ಸಖತ್ ಇಷ್ಟ ಆಗುತ್ತೆ. 3 ಅವರ್ ಫ್ಯಾಂಟಸಿ ಸಿನಿಮಾ. ನೀವೇನೇನು ಇಂಗ್ಲೀಷ್ ಮೂವಿ ಸರ್ಕಸ್ ಎಲ್ಲ ನೋಡ್ತೀರಾ ಅದನ್ನ ಮೀರ್ಸೋ ಥರ ಪ್ರಭಾಸ್ ಅವರೇ 7 ಅಡಿ ಘಟ ಅಲ್ಲಾಡಿಸ್ಬಿಟ್ಟವ್ರು ಸ್ಕ್ರೀನ್ನ. ಮಿಸ್ ಮಾಡ್ಕೊಂಡಿದ್ವಿ ಇವಾಗ ಸಲಾರ್ ಆಗಲಿ ಅದೆಲ್ಲ ಬಂದಾಗ ನಾವು ಕಲ್ಕಿ ಆಗಲಿ ಡ್ಯಾನ್ಸ್ಗಳು ತುಂಬ ಮಿಸ್ ಮಾಡ್ಕೊಂಡಿದ್ವಿ. ನಮಗೆ ಹಳೆ ಮಿರ್ಚಿ ಡಾರ್ಲಿಂಗು ಆ ಥರ ಪ್ರಭಾಸ್ ಬೇಕಾಗಿತ್ತು. ಆ ಡ್ಯಾನ್ಸ್ ಎಲ್ಲ ನೀವು ಈ ಸಿನಿಮಾದಲ್ಲಿ ನೋಡ್ಬೋದು. ಒಂದೊಳ್ಳೆ ದೊಡ್ಡ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿ ಈ ಥರ ಸಬ್ಜೆಕ್ಟ್ನು ಒಪ್ಕೊಂಡು ಚಾಲೆಂಜಿಂಗ್ ಕ್ಯಾರೆಕ್ಟ್ರು ಬ್ರೋ ಇದು ಮಾಡಿರೋದವರು. ಇದನ್ನ ಮಾಡಿ ಗೆದ್ರು ಗೊತ್ತಾ, ಅದು ಪ್ರಭಾಸ್ ಅವ್ರ ತಾಕತ್ತು.